ಓಕೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ನಾವು ಮೀನು ಹಿಡಿಯೋಕ್ಕಂತ ಬಂದಿದ್ದೀವಿ. ಇದು ನಮ್ಮ ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆ ಹತ್ರ ಇರೋದು ಒಂದು ಹಳ್ಳಿ. ಈ ಹಳ್ಳಿ ಹೆಸರು ಕಟ್ಟಹಳ್ಳಿ ಅಂತ. ನಾನು ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕಿಂತ ಮುಂಚೆಯಿಂದನೂ ಈ ಜಾಗ ನನ್ನ ಫೇವ್ರೇಟ್ ಜಾಗ. ಈ ಜಾಗಕ್ಕೆ ನಾನು ಮೀನು ಹಿಡಿಯೋಕ್ಕಂತ ಸಾಕಷ್ಟು ಸಾರಿ ನಾನು ಇಲ್ಲಿ ಬಂದಿದ್ದೀನಿ. ಇವತ್ತು ನನ್ನ ಯೂಟ್ಯೂಬ್ ಚಾನಲಿಂದ ಫಸ್ಟ್ ವಿಡಿಯೋ ಆದ್ರಿಂದ ಅದಕ್ಕೆ ನಾನು ಈ ಫಸ್ಟ್ ವಿಡಿಯೋನ ಇಲ್ಲಿಂದಾನೆ ಸ್ಟಾರ್ಟ್ ಮಾಡೋಣ, ಪ್ರಾರಂಭ ಮಾಡೋಣ ಅಂತ ಈ ಜಾಗಕ್ಕೆ ಬಂದಿದ್ದೇನೆ. ಬನ್ನಿ ನೋಡೋಣ. ಗಾಢ ಹಾಕಿದ್ದೀನಿ, ಒಂದು 5 ನಿಮಿಷ ಕಾಯೋಣ. ಮೀನು ಯಾಕಂದರೆ ಇವತ್ತು ಸ್ವಲ್ಪ ಸೊನೆ ಇರೋದ್ರಿಂದ ಬಿಸಿಲಿಲ್ಲ. ಮೀನು ಹಿಡಿಯೋಕ್ಕೆ ಯಾವಾಗಲೂ ಸ್ವಲ್ಪ ಬಿಸಿಲಿರಬೇಕು. ಸಖತ್ತು ಏನು ಜಾಸ್ತಿ ನೆರಳು ಇರಬಾರ್ದು, ಜಾಸ್ತಿ ಬಿಸಿಲು ಇರಬಾರ್ದು. ನೋಡೋಣ ಫ್ರೆಂಡ್ಸ್, ಯಾವುದೋ ಒಂದು ಸಣ್ಣ ಮೀನು ಬಿಡ್ದಿರ್ಬೋದು. ನೋಡೋಣ. ಫ್ರೆಂಡ್ಸ್ ನೋಡಿ, ಸಣ್ಣದು ಒಂದು ಜಿಲೇಬಿ ಮೀನು ಬಿದ್ದಿದೆ. ಅದು ಸಣ್ಣದು ಬೇಡ, ಬಿಟ್ಬಿಡೋಣ. ಬನ್ನಿ ನೋಡೋಣ. ಇನ್ನೊಂದು ಸರಿ ಹಾಕಿ. ಈ ಜಾಗದಲ್ಲಿ ನಾನು ಸುಮಾರು ಮೀನು ಹಿಡಿದಿದ್ದೀನಿ ಫ್ರೆಂಡ್ಸ್. ನನ್ನ ಇದು ಭಾಳ ಇಷ್ಟವಾದ ಜಾಗ ಫಿಶಿಂಗ್ನಲ್ಲಿ. ನಾನು ಅದಕ್ಕೆ ನನ್ನ ಫಸ್ಟ್ ವಿಡಿಯೋ ಈ ಜಾಗದಿಂದ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೇನೆ. ಬನ್ನಿ ನೋಡೋಣ, ಯಾವುದಾದ್ರು ದೊಡ್ಡ ಮೀನು ಸಿಗ್ಬೋದು, ಟ್ರೈ ಮಾಡೋಣ. ಜಾಗ ಮಾತ್ರ ಕೂತ್ಕೊಳ್ಳೋದಕ್ಕೆ ಭಾಳ ಸಖತ್ತಾಗೈತೆ ಫ್ರೆಂಡ್ಸ್ ಜಾಗ. ಬನ್ನಿ, ಇನ್ನೊಂದು ಮೀನು ಬಿತ್ತು, ನೋಡೋಣ. ಇದು ಸಣ್ಣ ಮೀನು ಫ್ರೆಂಡ್ಸ್, ಇದು ಬಿಟ್ಬಿಡೋಣ. ನಾವು ಸುಮಾರು 4 ಜನ ಬಂದಿದ್ದೀವಿ ಫ್ರೆಂಡ್ಸ್ ಈ ಜಾಗಕ್ಕೆ. ಇನ್ನೂ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹಿಡಿತಿದ್ದಾರೆ, ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಯಾವುದು ಮೀನು ಬೀಳ್ತಾ ಇಲ್ಲ ಫ್ರೆಂಡ್ಸ್, ಎಲ್ಲ ಸಣ್ಣ ಸಣ್ಣ ಮೀನು ಜಾಸ್ತಿ ಬಂದ್ಬಿಟ್ಟಿದ್ದಾವೆ. ಎಲ್ಲ ಸಣ್ಣ ಮೀನು ಎಲ್ಲ ತಿನ್ಬಿಡ್ತವೆ. ನಾವು ಎರೆಹುಳದಲ್ಲೆಲ್ಲ ನಾವು ಬೇಟೆ ಮಾಡಲ್ಲ ಫ್ರೆಂಡ್ಸ್. ನಾವೇನಿದ್ರು ಹಸಿ ಹಿಟ್ಟಿರುತ್ತೆ, ಅದಕ್ಕೆ ಫೀಡ್ಸ್ ಇರುತ್ತೆ. ಆ ಫೀಡ್ಸಿಗೆ ತಗೊಬಂದು ಮಾಡಿ ನಾವು ಕೈಯಲ್ಲಿ ಕಲಸಿ ಮಾಡೋದು. ನೋಡಿ ಫ್ರೆಂಡ್ಸ್, ಇದಕ್ಕೆ ಪಾಪ್ ಅಂತಾರೆ. ಇದನ್ನು ಹಸಿಟ್ಟು ಪೂರ್ತಿ ಹಸಿಟ್ಟೆಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ಪೂರ್ತಿ ಉಂಡೆ ಮಾಡಿ ಇದಕ್ಕೆ 4-5 ಗಾರ್ಡ ಚುಚ್ಚಿ ಒಂದು ಬಿಸಾಕ್ತೀವಿ. ನೋಡಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ ಬಿಸಾಕ್ತಿದ್ದಾರೆ. ಇದಕ್ಕೆ ಬಿದ್ದರೆ ದಪ್ಪ ಮೀನೇ ಬೀಳಬೇಕು ಫ್ರೆಂಡ್ಸ್, ಇದಕ್ಕೆ ಸಣ್ಣ ಮೀನೆಲ್ಲ ಬೀಳಲ್ಲ. ನೋಡೋಣ, ನಮ್ಮ ಫ್ರೆಂಡ್ ಹಾಕಿದ್ದಾರೆ ದೊಡ್ಡ ಮೀನಿಗೆ. ಇವತ್ತು ಯಾಕೋ ಬೇಟೆ ಆಗ್ತಾ ಇಲ್ಲ. ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದೀವಿ ತಿಂಡಿ ಮಾಡಿಕೊಂಡು, ಇಷ್ಟೊತ್ತಾದರೂ ಮೀನಿಲ್ಲ. ಬನ್ನಿ, ನಮ್ಮ ಫ್ರೆಂಡ್ಸ್ ಏನು ಮಾಡ್ತಿದ್ದಾರೆ ನೋಡ್ಕೊಂಡು ಬರೋಣ. ಇಲ್ಲೆಲ್ಲ ಸಖತ್ತು ಮುಳ್ಳು, ಸಖತ್ತು ನಡೆಯೋಕ್ಕೆ ಭಾಳ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ. ಬನ್ನಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಹಿಡಿತಿದ್ದಾರೆ ಇಬ್ಬರು, ನೋಡೋಣ. ಏನರಪ್ಪ ಮಾಡ್ತಾ ಇದ್ದೀರಾ? ಹೆಂಗೆ ಬೇಟೆ? ಫುಲ್ ಬೇಟೆ ಜೋರಾ? ಎಷ್ಟು ಮೀನು ಹಿಡಿದ್ರಿ? ಇಲ್ಲ ಫ್ರೆಂಡ್ಸ್, ಅವ್ರಿಗೂ ಬೇಟೆ ಇಲ್ಲ. ಒಂದು ಮೀನು ಬಿದ್ದಿಲ್ವಂತೆ, ಅವರು ಬೇಜಾರಾಗ್ಬಿಟ್ಟವ್ರೆ. ಆ ಕಡೆ ಪಕ್ಕ ಬ್ಲೂ ಶರ್ಟ್ ಹಾಕೊಂಡಿದ್ದಾರಲ್ಲ, ಅವ್ರು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಆಡ್ತಾ ಇದ್ದಾರೆ. ಇವರು ಕೋಪ ಮಾಡ್ಕೊಂಡು ಹೋಯ್ತೀನಿ ಅಂತ ಮನೆಗೆ ಹೋಯ್ತಾ ಇದ್ದಾರೆ. ಎಲ್ಲಿ ಕರ್ಕೊಬಂದು ಒಂದು ಮೀನು ಇಲ್ವಲ್ಲ ಅಂತ ಇವರು ನಮ್ಮ ಊರಿನವರೆಲ್ಲ ಫ್ರೆಂಡ್ಸ್. ಇವರು ನಾಗಮಂಗಲದವರು. ಇವರು ನಮ್ಮ ಭಾವ ಅವರು. ಇವರು ಊರಿಗೆ ಬಂದಿದ್ರು, ಮೀನು ಹಿಡಿಬೇಕು ಅಂದರು. ಅದಕ್ಕೆ ಆಸೆಯಿಂದ ಅವರಿಗೆ ಈ ಜಾಗಕ್ಕೆ ಕರ್ಕೊಬಂದಿದ್ದೀನಿ.
ಇವರು ಸಣ್ಣ ಪುಟ್ಟ ಬೇಟೆಗಾರಲ್ಲ, ಎಲ್ಲ ದೊಡ್ಡ ದೊಡ್ಡ ಬೇಟೆಗಾರರು. ಅವರು ನಾಗಮೂಲದವರು. ಅವ್ರಿಗೂ ಬೇಟೆ ಆಯ್ತಿಲ್ಲ, ಅವರು ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ. ಬನ್ನಿ ನೋಡೋಣ ನಮ್ಮ ಜಾಗಕ್ಕೆ ಹೋಗಿ. ಸಖತ್ತು ಮುಳ್ಳು ಫ್ರೆಂಡ್ಸ್, ಕಾಲಿಗೆಲ್ಲ ಚಪ್ಪಲಿ ಹಾಕೊಂಡು ಚಪ್ಪಲಿ ಒಳಗಡೆಯಿಂದನೇ ಚುಚ್ತಾ ಇದ್ದಾವೆ, ಇಷ್ಟು ಮುಳ್ಳು ಫ್ರೆಂಡ್ಸ್. ಬನ್ನಿ ನಾನು ಹಾಕ್ತೀನಿ ಗಾಣ ನೋಡೋದ. ಫ್ರೆಂಡ್ಸ್ ಅಲ್ಲಿ ನಮ್ಮ ಫ್ರೆಂಡ್ಗಳು ಕಡಿತಿದ್ದಾರೆ, ಏನೋ ಬಿತ್ತು ಅಂತೆ ಮೀನು. ಬನ್ನಿ ಹೋಗಿ ನೋಡೋಣ. ಏನೋ ಸಖತ್ ಜೋರಾಗಿ ಕರೀತಾರೆ, ಬಾ 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 ಅಂತ. ನೋಡೋಣ ಏನು ಬಿದ್ದಿದೆ ಅವ್ರಿಗೆ. ಓ ನೋಡಿ ಫ್ರೆಂಡ್ಸ್, ನಾನು ಅವರು ಮೀನು ಬಿದ್ದಿದೆ ಅಂತ ನಾನು ಖುಷಿಯಾಗಿ ಓಡ ಬಂದೆ. ಅವ್ರು ನೋಡಿದ್ರೆ ಆಮೆ ಬಿದ್ದಿದೆ, ಗಾಣಕ್ಕೆ ಆಮೆ ಬಿದ್ದಿದೆ ಅಂತ ಅವ್ರಿಗೆ. ನೋಡಿ ಫ್ರೆಂಡ್ಸ್, ಬಂದಿದ್ದು ಮೀನಿಗೆ ಬಿದ್ದಿದ್ದು ನೋಡಿ ಫ್ರೆಂಡ್ಸ್, ಮೀನಿಗೆ ಅಂತ ಬಂದು ಆಮೆ ಬಿದ್ದಿದೆ, ಗಾಣಕ್ಕೆ ಸಿಗಾಕೊಂಡಿದ್ದೆ ಫ್ರೆಂಡ್. ಇವತ್ತು ಯಾಕೋ ಮೂಡ್ ಪೂರ್ತಿ ಆಫ್ ಆಗಿಬಿಟ್ಟಿದೆ. ಇವತ್ತು ಯಾಕೋ ಬೇಟೆ ಆಯ್ತಿಲ್ಲ. ಬೆಳಿಗ್ಗೆ 10 ಗಂಟೆಗೆ ಬಂದಿರೋದು, ಇವಾಗ ಸುಮಾರು 1 ಗಂಟೆ ಆಗಿದೆ, ಒಂದು ಮೀನು ಇಲ್ಲ. ನೋಡಿ ಅವರು ಹೇಳ್ತಾ ಇದ್ದಾರೆ, ಭಾಳ ಖುಷಿಯಾಗ್ಬಿಟ್ಟಿದ್ದೆ ನಾನು, ದೊಡ್ಡ ಮೀನು ಬಿತ್ತು ಅಂತ, ಆಮೆ ಬಿದ್ದಿದೆ ಅಂತ. ಇದಕ್ಕೆ ನಾವು ಬಿಟ್ಬಿಡ್ತೀವಿ ಫ್ರೆಂಡ್ಸ್, ಮತ್ತೆ ಈಗ ರಿಲೀಸ್ ಮಾಡಿಬಿಡ್ತೀವಿ, ಇದೇನು ನಮ್ಗೆ ಅವಶ್ಯಕತೆ ಇಲ್ಲ. ಇವತ್ತು ಬ್ಯಾಟೆ ಎಲ್ಲ ಫ್ರೆಂಡ್ಸ್, ಇವತ್ತು ಯಾಕೋ ಭಾಳ ಬೇಜಾರಾಯ್ತಿದೆ. ಇದು ಇವತ್ತು ಇಲ್ಲಿಗೆ ಕ್ಲೋಸ್ ಮಾಡೋಣ ಫ್ರೆಂಡ್ಸ್. ಮುಂದಿನ ಸಾರಿ ಮುಂದಿನ ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಇವತ್ತು ಬ್ಯಾಟೆ ಇಲ್ಲ. ಶುಭವಾಗಲಿ. ನಿಮ್ಮೆಲ್ಲರ ಸಪೋರ್ಟ್ ಹಿಂಗೆ ಇರಲಿ. ನಮ್ಮ ಫಸ್ಟ್ ವಿಡಿಯೋ ಇದೆ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸಪೋರ್ಟ್ ಮಾಡಿ ಫ್ರೆಂಡ್ಸ್.